ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸಂಚಿಕೆಯಲ್ಲಿ ನಾವು ಷಣ್ಮುಖ ಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ. ಷಣ್ಮುಖ ಗಾಯತ್ರಿ ಮಂತ್ರವು ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಈ ಷಣ್ಮುಖ ಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ 1000 ಸಲದಂತೆ ಜಪಿಸುತ್ತಾ ಇದ್ದರೆ ಎಂತಹ ಕಟ್ಟು ಹಾಕಿದ್ದರೂ, ದೃಷ್ಟಿದೋಷ ಇದ್ದರೂ, ತಡೆ ಹಾಕಿದರೂ ಬಿಡಿಸಿ ಓಡಿಸಬಹುದು. ಈ ಷಣ್ಮುಖ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಆಂತರಿಕ ಶಕ್ತಿ, ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯು ವೃದ್ಧಿಯಾಗುತ್ತದೆ. ಮಕ್ಕಳು ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಲು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ ಸಾಧಿಸಲು ಮತ್ತು ಇಚ್ಛಾಶಕ್ತಿಯನ್ನು ಹಂಚಿಕೊಳ್ಳಲು ಈ ಷಣ್ಮುಖ ಗಾಯತ್ರಿ ಮಂತ್ರವು ಸಹಾಯವಾಗುತ್ತದೆ. ವಿಭೂತಿಯನ್ನು ಈ ಷಣ್ಮುಖ ಗಾಯತ್ರಿ ಮಂತ್ರದಿಂದ ಮಂತ್ರಿಸಿ ಮೈಗೆ ಹಚ್ಚಿ ಸ್ನಾನವನ್ನು ಮಾಡಿಸಿದರೆ ಕಟ್ಟುಗಳು ಮೈಬಿಡುವುದು. ಈ ಷಣ್ಮುಖ ಗಾಯತ್ರಿ ಮಂತ್ರದಿಂದ ಕಠಿಣ ಕರ್ಮಗಳ ಫಲ ಸ್ವೀಕರಿಸಲು ಶಕ್ತಿ ದೊರಕುತ್ತದೆ. ಭಯ ನಿವಾರಣೆ, ಆತ್ಮಚೈತನ್ಯವು ಮತ್ತು ಸದ್ಗುಣಗಳು ಬೆಳವಣಿಗೆಯೂ ಆಗುತ್ತದೆ. ಪಚ್ಚಕರ್ಪೂರ, ಕಸ್ತೂರಿ, ಗೋರಾಂಜನವನ್ನು ಹಾಕಿ ಕಲಸಿದ ಕುಂಕುಮವನ್ನು ಷಣ್ಮುಖ ಗಾಯತ್ರಿ ಮಂತ್ರದಿಂದ ಮಂತ್ರಿಸಿ ಹಣೆಯಲ್ಲಿ ತಿಲಕವನ್ನಿಟ್ಟರೆ ದೃಷ್ಟಿದೋಷಗಳು ದೂರವಾಗುತ್ತದೆ. ನೀರನ್ನು ಷಣ್ಮುಖ ಗಾಯತ್ರಿ ಮಂತ್ರದಿಂದ ಮಂತ್ರಿಸಿ 3 ಸಲ ಮುಖ ತೊಳೆದುಕೊಂಡರೆ ತಡೆಕಟ್ಟು ಬಿಟ್ಟು ಹೋಗುವುದು. ಶಾಸ್ತ್ರ ಮತ್ತು ಯುದ್ಧ ಕೌಶಲ್ಯದ ದೇವನಾದ ಷಣ್ಮುಖನ ಅನುಗ್ರಹ ಪ್ರಾಪ್ತವಾಗಲು ಶ್ರೇಷ್ಠವಾದ ಹಾಗೂ ವಿಶೇಷವಾಗಿ ಷಷ್ಠಿ ತಿಥಿಯಲ್ಲಿ ಮಾಡುವುದು ಹೆಚ್ಚು ಫಲಪ್ರದಾಯವಾಗಿದೆ. ಈ ಜಪವನ್ನು ಷಣ್ಮುಖ ಗಾಯತ್ರಿ ಮಂತ್ರದ ಯಂತ್ರವನ್ನು ಬರೆದು ಮಂಗಳ ದ್ರವ್ಯಗಳೊಂದಿಗೆ ಪೂಜೆಯನ್ನು ಮಾಡಿ ಯಂತ್ರದ ಸಾನ್ನಿಧ್ಯದಲ್ಲಿ ಜಪವನ್ನು ಮಾಡಬೇಕು. ಉಚಿತವಾಗಿ ಈ ಷಣ್ಮುಖ ಗಾಯತ್ರಿ ಮಂತ್ರದ ಯಂತ್ರವನ್ನು ಪಡೆಯಲು ನಮ್ಮ ವಾಯುತತ್ವ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಇಮೇಲ್ ಅಥವಾ ವಾಟ್ಸಪ್ನ ಮೂಲಕ ಸಂಪರ್ಕಿಸಿ. ಒಂದು ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.